ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಈ ಹಿಂದೆಂದಿಗಿಂತಲೂ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಸಿಎಂ ಹಾಗೆ ಡಿಸಿಎಂ ದೆಹಲಿ ಭೇಟಿ ನೀಡಿ ಬಂದ ಬಳಿಕ ಏನಾಗುತ್ತೆ ಅನ್ನುವಂತ ಚರ್ಚೆ ಕೂಡ ಬಲ ಪಡೆದುಕೊಳ್ತಾ ಇದೆ. ಈ ನಡುವೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಯಾರೂ ಶಾಶ್ವತ ಅಲ್ಲ ಅಂತ ಹೇಳುತ್ತಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಾಗ ಮಾಡುವ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ನೋಡಿ. ಸಿಎಂ ಡಿಸಿಎಂ ದೆಹಲಿ ಭೇಟಿ ಬಳಿಕ ಗರಿಗೆದರಿದ ರಾಜಕೀಯ. ಎಲ್ಲದಕ್ಕೂ ಕೊನೆ ಇದೆ, ಪರ್ಮನೆಂಟ್ ಅಲ್ಲ ಎಂದ ಡಿಕೆ ಮಾತಿನ ಮರ್ಮವೇನು? ಸಿಎಂ ಡಿಸಿಎಂ ದೆಹಲಿಗೆ ಹೋಗಿ ಬಂದ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ನಾಯಕರ ಪ್ರತಿ ನಡೆ ಹಾಗೂ ನುಡಿಯ ಒಳಾರ್ಥವೇನು ಅಂತ ಕೆದಕುವ ಸನ್ನಿವೇಶ ನಿರ್ಮಾಣವಾಗಿದೆ. ಸಚಿವ ಸಂಪುಟ ಪುನಾರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯು ಮುನ್ನೆಲೆಗೆ ಬಂದಿದೆ. ಇವತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹುಟ್ಟುಹಬ್ಬ. ಹೀಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ 108ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಿಎಂ ಹಾಗೂ ಡಿಸಿಎಂ ಇಬ್ರು ಕಾರ್ಯಕ್ರಮದಲ್ಲಿದ್ರು. ಇದೇ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಡಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಕೂಡ ಶಾಶ್ವತ ಅಲ್ಲ ಅಂತಲೇ ಅಧ್ಯಕ್ಷಗಿರಿ ಪದತ್ಯಾಗದ ಮಾತನಾಡಿದ್ದಾರೆ. ಯಾವತ್ತು ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದು ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಡಿಕೆ ಆಡಿರೋ ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇಷ್ಟು ಬೇಗ ವೈರಾಗ್ಯ ಬೇಡ ಡಿಕೆ ಅಂತ ಕಾಲೆಳೆದಿದ್ದಾರೆ. ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ. ಇಷ್ಟು ಬೇಗ ವೈರಾಗ್ಯ ತಾಳ್ಬೇಡಿ, ಇನ್ನು ವಯಸ್ಸಿದೆ ನಿಮ್ಗೆ. ಸಿದ್ದರಾಮಯ್ಯನವರ ಅಷ್ಟು ಈಸಿಯಾಗಿ ತಗೊಂಡಿದ್ರು. ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ಸತೀಶ್ ಬೇಡಿಕೆ ಇಟ್ಟಿದ್ದಾರೆಂದ ಮುನಿಯಪ್ಪ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಈ ಹಿಂದೆಯೇ ಕೇಳಿ ಬಂದಿತ್ತು. ಇದೀಗ ಬೆಳಗಾವಿ ಸಾಹುಕಾರ ದೆಹಲಿ ವರಿಷ್ಠರ ಮುಂದೆ ಅಧ್ಯಕ್ಷ ಪಟ್ಟಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆಂಬ ವಿಚಾರ ಹೊರಬಂದಿದೆ. ಈ ಬಗ್ಗೆ ಖುದ್ದು ಸಚಿವ ಕೆಎಚ್ ಮುನಿಯಪ್ಪ ಬಹಿರಂಗಪಡಿಸಿದ್ದಾರೆ. ಸತೀಶ್ ಅವರು ಏನ್ ಹೇಳ್ತಾರೆ, ನನಗೆ ಈ ಸಾರಿ ಅಧ್ಯಕ್ಷರು ಮಾಡ್ರಿ, ನಾನು ಪಾರ್ಟಿ ತಂದ್ಕೊಡ್ತೀನಿ, ನಾಗಾಗ ಸಹಾಯ ಮಾಡ್ತೀನಿ, ಅದು ಒಂದು ಪಕ್ಷಕ್ಕೆ ದುಡಿತೀನಿ, ಪಕ್ಷ ಕಟ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಅವ್ರು ಕೇಳಿದ್ದಾರೆ. ಈ ರೀತಿ ಆದರೆ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿದ್ದೀವಿ. ಡಿಮಾಂಡ್ ಇರ್ತದೆ, ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದೆ. ಇನ್ನು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ನೀಡದ ವಿಚಾರದ ಬಗ್ಗೆ ವರದಿಗಾರರು ಪ್ರಶ್ನೆ ಕೇಳ್ತಿದ್ದಂತೆ ಡಿಕೆ ಶಿವಕುಮಾರ್ ಖುಷಿ ಪಡೋರು ಅಳೋರು ಅವರಿಚ್ಛೆಯಂತೆ ಮಾಡ್ಲಿ, ಎಲ್ಲ ಚೆನ್ನಾಗಿ ಖುಷಿ ಪಡ್ತಿದ್ದೀರಿ, ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತ ನಕ್ಕು ಮುಂದೆ ಸಾಗಿದ್ರು. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೈ ಬೆಳವಣಿಗೆಗಳ ಬಗ್ಗೆ ವ್ಯಂಗ್ಯವಾಡಿದ್ರು. ಖುಷಿ ಪಡೋರು, ಹಡೋರು, ದುಃಖ ಪಡೋರು ಅವ್ರ ಇಚ್ಛೆಯಿಂದ ಮಾಡ್ಲಿ. ಖುಷಿ ಪಡ್ತಾ ಇದಾರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರು ನಾವು ಸಂತೋಷ ಆಗಿದ್ದಂಗೆ. ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನೋ ಗಲಾಟೆಗಳು ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಡಿಕೆ ಪರ ಬ್ಯಾಟ್ ಬೀಸಿರೋ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಒಡಂಬಡಿಕೆ ಆಗಿದೆ, ಅಧಿಕಾರ ಹಸ್ತಾಂತರವಾಗಬೇಕು ಅಂದಿದ್ದಾರೆ. 136 ಸೀಟ್ ಬರಲಿಕ್ಕೆ ಡಿಕೆ ಶಿವಕುಮಾರ್ ಕೂಡ ಮೇಜರ್ ಪಾತ್ರ ಇದೆ. ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ. ನಿನಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯನವರೇ? ವಚನ ಭ್ರಷ್ಟರಾಗಬೇಡಿ, ವಚನ ಭ್ರಷ್ಟರಾಗಬೇಡಿ. ಮತ್ತೊಂದ್ ಕಡೆ ಸಂಪುಟ ಪುನಾರಚನೆಯಾಗುತ್ತೆ ಅಂತ ಶಾಸಕರು ಎದುರು ನೋಡ್ತಿದ್ದಾರೆ. ನವದೆಹಲಿಯಲ್ಲಿ ಸಚಿವಾಕಾಂಕ್ಷಿಗಳು ಪರೇಡ್ ನಡೆಸ್ತಿದ್ದಾರೆ. ಶಾಸಕ ಕೋನ್ ರೆಡ್ಡಿ, ಬಿಆರ್ ಪಾಟೀಲ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇಷ್ಟೇ ಅಲ್ಲದೆ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಖರ್ಗೆ ಜೊತೆಗೆ ಚರ್ಚೆ ನಡೆಸಿದ್ದಾರೆ.
ಬಳ್ಳಾರಿಯಲ್ಲೂ ಲಾಬಿ ಶುರುವಾಗಿದ್ದು ಸಚಿವಗಿರಿ ಮರಳಿ ಪಡೆಯಲು ಬಿ ನಾಗೇಂದ್ರ ಜಿದ್ದು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸಂಸದ ತುಕಾರಾಂ ಮಹಿಳಾ ಕೋಟಾದಡಿ ಪತ್ನಿಗೆ ಮಂತ್ರಿಗಿರಿ ಕೊಡಿಸಲು ದೆಹಲಿಯಲ್ಲಿ ಕಸರತ್ತು ನಡೆಸಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ನದಿಯಂತೆ ಹರಿತಲೇ ಇದೆ. ಈ ನೀರು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.